श्री श्री सत्य प्रमोद तीर्थ स्वामी महाराज की श्री श्री सत्यात्म तीर्थ हरि सर्वोत्तम हरि सर्वोत्तम श्री श्री सत्यात्म तीर्थ स्वामी महाराज की राम 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 सत्य प्रमोदर कर संजातरु यत्याश्रमದಿಂದ ಉತ್ತರ ನಾಮದ ತೀರ್ಥವು ಬಲಿಯಿತು ಹರಿಗೋದಯದಿಂದ ಕರವನು ಮುಗಿಯುತ್ತ ಶಿವನು ಬಾಗುತ್ತ ಕೋಲನ್ನ ಗುರು ಸತ್ಯಾತ್ಮರ ಪಾದಕ್ಕೆ ಅರಗುವೆ ಕೋಲನ್ನ ಕೋಲ ಕೋಲನ್ನ ವೈದ್ಯರ ಮಾತಿನಿಂದ ನೀವು ಅರ್ಥ ಮಾಡಿಕೊಂಡ್ರೆ ಬಹಳಷ್ಟು ಮಾನಸಿಕ ಒತ್ತಡ ಇರಬಾರದು ಅಂತ. ಅದರಿಂದ ಇದೆಲ್ಲ ಬರುವ ಸಾಧ್ಯತೆಗಳು ಚಿಕ್ಕ ವಯಸ್ಸಿನಲ್ಲಿಯೂ ಇದೆ ಅಂತ. ಮಾನಸಿಕ ಒತ್ತಡಗಳು ಯಾಕೆ ಬರ್ತವೆ ಅಂತ ವಿಚಾರ ಮಾಡಬೇಕು. ಮಾನಸಿಕ ಒತ್ತಡಗಳು ಯಾಕೆ ಬರ್ತದೆ ಅಂದರೆ ಬಹಳಷ್ಟು ಆಶೆಗಳನ್ನು ಮನುಷ್ಯ ಮನಸ್ಸಿನಲ್ಲಿ ಇಟ್ಕೊಂಡಿರ್ತಾನೆ, ಆಗಲೇಬೇಕು ಅಂತ. ಆಗದೇ ಇದ್ರೆ ಬಹಳ ಟೆನ್ಷನ್ ಮಾಡಿಕೊಳ್ತಾನೆ. ಯಾವ ಒಳ್ಳೆಯ ಉದ್ದೇಶಗಳನ್ನೇ ಇಟ್ಟುಕೊಳ್ಬಾರದು ಅಂತ ಸರ್ವಥಾ ಅಲ್ಲ, ಸದುದ್ದೇಶಗಳನ್ನು ಇಟ್ಟುಕೊಳ್ಳೇಬೇಕು. ಅದಿಲ್ಲ ಅಂದರೆ ಮನುಷ್ಯನಿಗೆ ಯಾವ ಗುರಿಯನ್ನು ಸಾಧಿಸಲಿಕ್ಕೆ ಆಗೋದಿಲ್ಲ, ಸಿದ್ಧಿಯನ್ನು ಪಡೆದುಕೊಳ್ಳಲಿಕ್ಕೆ ಆಗಲ್ಲ. ಒಂದು ಉದ್ದೇಶ ಇದ್ದರೆ ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಮುಂದೆ ಸಾಗಬಹುದು. ಆದರೆ ಎಲ್ಲರ ಮೇಲೆ ದೇವರಿದ್ದಾನೆ, ಮಹಾಪ್ರಯತ್ನವನ್ನು ನಾನು ಮಾಡಬೇಕು. ಆದರೂ ಸಿದ್ಧಿ ಅಸಿದ್ಧಿಗಳು ಭಗವಂತನ ಕೈಯಲ್ಲಿವೆ. ಸಿದ್ಧ್ಯ ಸಿದ್ಧ್ಯ ಸಮೋಭೂತ್ವ, ಅವುಗಳ ವಿಷಯದಲ್ಲಿ ತಾನು ನಿರ್ಲಿಪ್ತನಾಗಿರಬೇಕು. ಮಹಾಪ್ರಯತ್ನ ಮಾಡಬೇಕು. ಕೊನೆಗೂ ಏನಾದರೂ ಹೆಚ್ಚು ಕಡಿಮೆ ಆದರೆ, ಲೋಪದೋಷಗಳಾದರೆ ಅದು ಭಗವಂತನ ಸಂಕಲ್ಪ ಅಂತ ತಿಳಿಯಬೇಕೇ ಹೊರತು ಅಷ್ಟಕ್ಕೆ ತಲೆ ಕೆಡಿಸಿಕೊಂಡು ಕೆಲವರಂತೂ ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವುದಕ್ಕೂ ಮುಂದಾಗ್ತಾರೆ. ಏನೋ ತಾವು ಅನ್ಕೊಂಡದ್ದು ಆಗಲಿಲ್ಲ ಅಂತ. ಅದೆಲ್ಲ ಶಾಸ್ತ್ರದಲ್ಲಿ ಸರ್ವಥಾ ಒಪ್ಪಿದ್ದಲ್ಲ, ಅವಿವೇಕದ ಪರಮಾವಧಿ ಅದು. ಎಷ್ಟೋ ಕೋಟಿ ಜನ್ಮಗಳ ನಂತರ ಈ ಮಾನವ ಜನ್ಮವನ್ನು ಪಡೆದುಕೊಂಡಂತಹ ವ್ಯಕ್ತಿ ಆ ಮಾನವ ಜನ್ಮ ಪಡೆದುಕೊಂಡದ್ದು ಬರೀ ಏನೋ ಹಣ ಗಳಿಸೋದಕ್ಕಲ್ಲ, ಯಾವುದೋ ಒಂದು ಪರೀಕ್ಷೆಯಲ್ಲಿ ಬರೀ ಪಾಸಾಗೋದಕ್ಕಲ್ಲ, ಯಾರನ್ನೋ ಮದುವೆಯಾಗೋದಕ್ಕಲ್ಲ. ತಾನು ಈ ಮಾನವ ಜನ್ಮವನ್ನು ಪಡೆದದ್ದು ಬ್ರಹ್ಮಜ್ಞಾನವನ್ನು ಪಡೆದುಕೊಳ್ಳುವುದಕ್ಕೆ, ಧರ್ಮವನ್ನು ಆಚರಣೆ ಮಾಡುವುದಕ್ಕೆ, ಅಪಾರವಾದ ಪುಣ್ಯವನ್ನು ಸಂಪಾದನೆ ಮಾಡಿ ಪರಲೋಕದಲ್ಲಿಯೂ ಪುನಃ ಜನ್ಮಾಂತರದಲ್ಲಿಯೂ ಸುಖವನ್ನು ಪಡೆಯುವುದಕ್ಕೆ, ಈ ಜನ್ಮದಲ್ಲಿಯೂ ನೆಮ್ಮದಿಯಿಂದ ಬಾಳೋದಕ್ಕೆ ಆ ಧರ್ಮದ ಆಚರಣೆ ಇದೆ. ಅಂತಹ ಧರ್ಮದ ಆಚರಣೆಗೆ ತತ್ವಜ್ಞಾನವನ್ನು ಬ್ರಹ್ಮಜ್ಞಾನವನ್ನು ಪಡೆದುಕೊಳ್ಳುವುದಕ್ಕೆ ಈ ಮಾನವ ಜನ್ಮ ಇದೆ. ಯಾವುದೋ ಒಂದು ಸಣ್ಣ ಕೆಲಸದಲ್ಲಿ ತನಗೆ ಯಶಸ್ಸು ಸಿಕ್ಕಿಲ್ಲ ಅಂತ ಬೇಜಾರು ಮಾಡಿಕೊಂಡು ಈ ಜನ್ಮವನ್ನು ಹಾಳು ಮಾಡಿಕೊಳ್ಳಬಾರದು.
ಅಗ್ರೋದಕ